ನನ್ನ ಹೆಸರು ಯರಸ್ವಾಮಿ ಅಂತೇಳಿ DYFI ಸಂಘಟನೆ ಜಿಲ್ಲಾಧ್ಯಕ್ಷರು. ಅಕ್ಟೋಬರ್ 5, 6 2 ದಿನಗಳ ಕಾಲ ಬಳ್ಳಾರಿ ನಗರದಿಂದ ಜಿಂದಾಲ್ ಕಾರ್ಖಾನೆವರೆಗೆ ನಾವು 2 ದಿನಗಳ ಕಾಲ ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ವಿಷಯ ಏನಪ್ಪ ಅಂತಂದರೆ, ನಮ್ಮ ರಾಜ್ಯ ಸರ್ಕಾರದ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿದ್ದಾರೆ. ಜಿಂದಾಲ್ ಕಾರ್ಖಾನೆಗೆ ಸುಮಾರು 3667 ಎಕರೆ ಭೂಮಿಯನ್ನು ಕೇವಲ 1 ಎಕರೆಗೆ 1,20,000 ಜಿಂದಾಲ್ ಕಾರ್ಖಾನೆಗೆ ಕೊಡಬೇಕಂತೇಳಿ ಸಚಿವ ಸಂಪುಟದಲ್ಲಿ ಏನು ತೀರ್ಮಾನ ಮಾಡಿದ್ದಾರೆ, ಅದನ್ನು ವಿರೋಧಿಸಿ ನಾವು ಬಳ್ಳಾರಿ ನಗರದಿಂದ ಜಿಂದಾಲ್ ಕಾರ್ಖಾನೆವರೆಗೆ 2 ದಿನಗಳ ಕಾಲ ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಅದರ ಭಾಗವಾಗಿ ನಮ್ಮ ನಾಳುವಂಥ ರಾಜ್ಯ ಸರ್ಕಾರ ಈಗಾಗಲೇ ಹಿಂದೆ ಏನು 2021ರಲ್ಲಿ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಅವರು ಜಿಂದಾಲ್ ಕಾರ್ಖಾನೆಗೆ ಭೂಮಿ ಮಂಜೂರಾತಿ ಮಾಡುವ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಇಡೀ ಕಾಂಗ್ರೆಸ್ ಲೀಡರ್ಸ್ ಎಲ್ಲರೂ ಅಪೋಸ್ ಮಾಡಿ ದೊಡ್ಡ ಮಟ್ಟದಲ್ಲಿ ಅದು ವಿಧಾನಸೌಧದಲ್ಲಿ ಕೂಡ ಧ್ವನಿ ಎತ್ತಿದೆ. ಅದರ ಭಾಗವಾಗಿ ಹಿಂದೆ BJP ಸರ್ಕಾರದಲ್ಲಿ ಅದನ್ನು ಅಲ್ಲಿಗೆ ನಿಲ್ಲಿಸಿತ್ತು. ಈಗ ಇವರು ಮಾತೆತ್ತಿದ್ರೆ ಈಗೇನು ಬಡವರ ಪರವಾಗಿ, ರೈತರ ಪರವಾಗಿ, ಶೋಷಿತರ ಪರವಾಗಿ ಅಂತ ಹೇಳುವಂಥ ಕಾಂಗ್ರೆಸ್ ಸರ್ಕಾರದವರು ಈಗ ಅದೇ ಜಿಂದಾಲ್ ಕಾರ್ಖಾನೆಗೆ ಸುಮಾರು 3667 ಎಕರೆ ಭೂಮಿಯನ್ನು ಭಾಳ ಕಡಿಮೆ ಬೆಲೆಗೆ ಕೊಡಲಿಕ್ಕೆ ಹೊರಟಿದೆ. ಅದನ್ನು ನಾವು ವಿರೋಧಿಸಿ ಈ ಬಳ್ಳಾರಿ ನಗರದಿಂದ ಈಗಾಗಲೇ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಸರ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.